ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪಿ ಬಾಕ್ಸ್. ಇವತ್ತು ಏನು ನೋಡ್ತಾ ಇದ್ದೀವಿ ಅಂದರೆ ರೈಸ್ ಖೀರ್, ಅಕ್ಕಿ ಪಾಯಸ ನೋಡ್ತಾ ಇದ್ದೀವಿ. ತುಂಬಾ ಡೆಲಿಷಿಯಸ್ ಆಗಿ, ಸಿಂಪಲ್ಲಾಗಿ, ಫಟಾಫಟ್ ಅಂತ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮಕ್ಕಳಂತೂ ಇದನ್ನು ತಿಂದರೆ ಮಮ್ಮಿ ವಾವ್ ಎಮ್ಮಿ ಅಂತ ಹೇಳ್ತಾರೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಹಾಲು ಅರ್ಧ ಲೀಟ್ರು, ಮತ್ತು ಜೀರಾ ರೈಸು ಈ ಥರ ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಇಷ್ಟ ಆಗೋ ಥರ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಸರಿ ತೊಗೋಬೋದು. ಆ್ಯಂಡ್ ಮಿಲ್ಕ್ ಮೇಡ್, ಕಂಟೆನ್ಸ್ ಮಿಲ್ಕ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೋಬೇಕು. ಅದಿಲ್ಲ ಅಂದರೆ ಕೋವಾ ಸಿಗುತ್ತೆ, ಅದನ್ನು ತೊಗೋಬೋದು. ಆಮೇಲೆ ಸಕ್ಕರೆ ಬಂದುಬಿಟ್ಟು ಯಾವ ಗ್ಲಾಸಲ್ಲಿ ಅಕ್ಕಿ ಮೆಜರ್ ಮಾಡ್ತೀವಲ್ಲ ಅದರಲ್ಲೇ 1.5 ಗ್ಲಾಸಷ್ಟು ತೊಗೋಬೇಕು. ಮತ್ತು ನಟ್ಸ್ ಐಟಮ್ಸ್ನ ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ, ಏಲಕ್ಕಿನೂ ಸಹ. ಆಮೇಲೆ ಗೀ ಒಂದು 4 to 5 ಟೇಬಲ್ ಸ್ಪೂನ್. ಜೀರಾ ರೈಸ್ನ ಒಂದು ಗ್ಲಾಸಷ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದು ಸಲ ವಾಶ್ ಮಾಡಿಬಿಟ್ಟು ಒಂದು 1/2 hour ನೆನೆಸಿಡಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ರಾ ಹಾಲನ್ನ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಒಂದು ಕುದಿ ಬರ್ಸ್ಕೊಳ್ಳೋಣ. ಅದಾದ ನಂತರ ರೈಸ್ನ ಈ ಹಾಲಿಗೆ ಸೇರಿಸ್ಕೋಬೇಕು. ಸೈಡಲ್ಲಿ ಬರ್ತಾ ಇರೋ ಕೆನೆನೆಲ್ಲ ಹಾಲಿಗೆ ಸೇರಿಸ್ಕೊಳ್ತಾನೆ ಇರಿ. ಹಾಲು ಉಕ್ಕಿ ಬರಬಾರ್ದು ಅಂದರೆ ಸೌಟನ್ನ ಹಾಲಲ್ಲೇ ಬಿಡಿ. ಆಗಾಗ ಈ ಥರ ಮಿಕ್ಸಿಂಗ್ ಕೊಡ್ತಾನೆ ಇರಬೇಕು, ಇಲ್ಲಾಂದರೆ ಹಾಲು ಉಕ್ಕಿ ಮೇಲೆ ಬಂದುಬಿಡತ್ತೆ. ಸೊ ಸ್ಪೂನ್ನ ಅಥವಾ ಈ ಥರ ಸೌಟನ್ನ ಹಾಲಲ್ಲೇ ಬಿಟ್ಟಿರಬೇಕು. ಇನ್ ಕೇಸ್ ನಿಮಗೆ ಟೈಮ್ ಕಡಿಮೆ ಇತ್ತು ಅಂದರೆ ಕುಕ್ಕರಲ್ಲಿ ಇದೇ ರೈಸ್ನ 1:2 ಅಂತ ವಾಟರ್ ಹಾಕ್ಬಿಟ್ಟು ಮತ್ತು 1/2 ಗ್ಲಾಸಷ್ಟು ಮಿಲ್ಕ್ನ ಸೇರಿಸ್ಕೊಂಡು 2 ವಿಷಲ್ ಬರ್ಸ್ಕೊಬೋದು. ಬಟ್ ನಿಮಗೆ ಅಥೆಂಟಿಕ್ ಸ್ಟೈಲಲ್ಲಿ ಬೇಕು ಅಂದರೆ ಈ ಥರ ನಿಧಾನವಾಗಿ ಹಾಲಲ್ಲೇ ಕುದಿಸ್ಕೋಬೇಕಾಗತ್ತೆ. ಬಟ್ ಇನ್ ಕೇಸ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾಗಿದ್ದರೆ ಸೇರಿಸ್ಕೊಳ್ಳೋವಾಗ ಗಂಟು ಹಾಕದಿರೋ ಥರ ಒಂದು ಮಿಕ್ಸ್ ಕೊಟ್ಕೊಂಡು ಆಮೇಲೆ ಹಾಲಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ರೈಸು ಸಹ, ಮತ್ತು ಕನ್ಸಿಸ್ಟೆನ್ಸಿನೂ ನಮಗೆ ಬೇಕಾಗಿರೋ ಥರ ಬಂದಿದೆ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕಂದರೆ ತೆಳುವಾಗೂ ಮಾಡ್ಕೋಬೋದು. ಇವಾಗ ಆಲ್ಮೋಸ್ಟ್ 95% ಬೆಂದಿದೆ. ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬಂದಾಗ ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಯಾವ ಗ್ಲಾಸಲ್ಲಿ ನಾವು ರೈಸ್ನ ಅಳತೆ ಮಾಡಿರ್ತೀವೋ, 1 ಗ್ಲಾಸ್ ರೈಸ್ ತೊಗೊಂಡಿದ್ರೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಸಕ್ಕರೆನ ಅಳತೆ ತೊಗೋಬೇಕು. ನಾವು ಮಿಲ್ಕ್ ಮೇಡ್ ಆ್ಯಡ್ ಮಾಡೋದ್ರಿಂದ ಸಕ್ಕರೆನ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಒಂದು ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಬೇಕು. ಯಾವುದೇ ಸ್ವೀಟ್ ಮಾಡಿದ್ರೂ 1 ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದ್ರೆ ಅದರದ್ದು ಟೇಸ್ಟ್ನ ಎನ್ಹಾನ್ಸ್ ಮಾಡಿ ತೋರಿಸುತ್ತೆ. ನಂತರ ಕಂಟೆನ್ಸ್ ಮಿಲ್ಕ್ ಅಥವಾ ಕೋವಾ ಅಥವಾ ಮಿಲ್ಕ್ ಮೇಡ್ ಯಾವುದಿದೆಯೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 5 to 6 ಸ್ಪೂನ್ ಆಗೋಷ್ಟು, ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಗಟ್ಟಿ ಬೇಕಾದ್ರೆ ಇನ್ನೊಂಚೂರು ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಸ್ವೀಟ್ ಇರೋದ್ರಿಂದ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೋಬೋದು. ಪಕ್ಕದಲ್ಲಿ ಒಂದು ಸಣ್ಣ ಪ್ಯಾನ್ ತೊಗೊಂಡು ಅದರಲ್ಲಿ 5 to 6 ಸ್ಪೂನ್ ಗೀ ಹಾಕ್ಕೊಂಡು ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಅದರಲ್ಲಿ ಫ್ರೈ ಮಾಡಿಕೊಂಡು ಈ ಹಾಲಲ್ಲಿ ಆ್ಯಡ್ ಮಾಡಬೇಕು. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ, ಗೋಡಂಬಿ, ದ್ರಾಕ್ಷಿ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಕೇಸರಿ ಇದ್ದರೆ ಸ್ಯಾಫ್ರಾನ್, ಅದನ್ನು ಒಂದು ಪಿಂಚ್ ತೊಗೊಂಡು ನೀವು ಹಾಲಲ್ಲೋ ಅಥವಾ ವಾಟ್ರಲ್ಲೋ ಮಿಕ್ಸ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನ್ಯಾಚುರಲಾಗಿ ಕಲರ್ ಇರಲಿ ಅಂದರೆ ಗೀ ಹಾಕಿದ್ದೀವಲ್ಲ ಅದು ಮತ್ತು ಕಂಟೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ನ್ಯಾಚುರಲಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇವೆಲ್ಲವೂ ಸೇರಿ ಬರಬೇಕು. ಸೊ ಇದಾದಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕುಟ್ಕಿ ಇಟ್ಟಿದ್ದೀನಲ್ಲ ಅದು ಮತ್ತು ಏಲಕ್ಕಿ ಇವೆಲ್ಲನೂ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವಾಗ ಅಂದರೆ ಲಾಸ್ಟು 90% ಆಗಿದೆ ಅನ್ನೋವಾಗ ಇದೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್,
ಏನಕ್ಕಪ್ಪ ಈ ಥರ ಕುಟ್ಕಿ ಇಡೋದಂದರೆ ಮಕ್ಕಳು ಒಬ್ಬರು ಇಷ್ಟಪಡಲ್ಲ ಬಾಯಿಗೆ ಈ ಗೋಡಂಬಿ ಅದೆಲ್ಲ ಸಿಕ್ಕಿದ್ರೆ, ದ್ರಾಕ್ಷಿ ಅಂದರೆ ಈಗ ತಿಂದ್ಬಿಡ್ತಾರೆ. ಸೊ ಈ ಬಾದಾಮ್, ಗೋಡಂಬಿ, ಪಿಸ್ತಾ ಇವನ್ನೆಲ್ಲ ಈ ನಟ್ಸ್ನ ಐಟಮೆಲ್ಲ ನಾನು ಕುಟ್ಕಿ ಇಟ್ಕೊಂಡು ಹಾಕೋದು, ಸೊ ದಟ್ ಮಗು ಎತ್ತಿಡಲ್ಲ. ಇವಾಗಲೇ ಗೊತ್ತಾಗ್ಬೋದು ನಿಮಗೆ ಇದು ಟೆಕ್ಸ್ಚರ್ ಎಷ್ಟು ಚೇಂಜ್ ಆಗಿದೆ ಅಂತ. ಇವಾಗ ನಾವೊಂದು ಸರ್ವಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಬಿಸಿ ಬಿಸಿಯಾಗೂ ಸರ್ವ್ ಮಾಡ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡಾಗೂ ಸರ್ವ್ ಮಾಡ್ಬೋದು. ಎರಡೂ ಚೆನ್ನಾಗಿರುತ್ತೆ. ಈ ಜೀರಾ ರೈಸಲ್ಲಿ ಮಾಡಿದ್ರಂತೂ ಮನೆ ಫುಲ್ ಗಮ್ ಅಂತಿರುತ್ತೆ. ರೆಡಿಯಾಗಿದೆ. ಖಂಡಿತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.